ಡಾಕ್ಟರ್ ಶಿವಶಂಕರ್ ಅವರು ದಾವಣಗೆರೆಯಲ್ಲಿ ಇರ್ತಾರೆ. ಹೋಮಿಯೋಪತಿ ವೈದ್ಯರು, ಹೋಮಿಯೋಪತಿ ಪ್ರೊಫೆಸರ್ ಆಗಿ ಕಾಲೇಜ್ನಲ್ಲಿ ಸುಮಾರು ಜನಕ್ಕೆ ಪಾಠ ಮಾಡ್ತಾ ಇದ್ರು. ನಂಗೇನು ಸಂತೋಷ ಅಂದರೆ ನಮ್ಮ ಕೋರ್ಸ್ ಸೇರಿದ ಮೇಲೆ 300-400 ಜನಕ್ಕೆಲ್ಲ ಅಡ್ರೆಸ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ತೆಗ್ದಾರೆ. ಅವ್ರದ್ದೇ ಆದ ಶೈಲಿನಲ್ಲಿ ಅವರು ಉದ್ಧಾರ ಆಗ್ತಾ ಇದ್ದಾರೆ. ಎಸ್ ಡಾಕ್ಟರ್ ಶಿವಶಂಕರ್, ಓವರ್ ಟು ಯು. ಸರ್ ನಮಸ್ತೆ ಸರ್. ವೆರಿ ನೈಸ್ ಟು ಸಿ ಯು ಸರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. 2025 ದಾವಣಗೆರೆನಲ್ಲಿ ನಿಮ್ ಕ್ಲಿನಿಕ್ಗೆ ಎಲ್ಲ ಜನ ಮುಗಿ ಬಿದ್ಬಿಡ್ಲಿ. ಎಸ್ ಸರ್, ಇಟ್ಸ್ ಹ್ಯಾಪನಿಂಗ್ ಸರ್. ಗ್ರಾಜುಯೇಟ್ ಇಸ್ ಹ್ಯಾಪನಿಂಗ್. ದ ಥಿಂಗ್ ಸರ್ ಅಂದ್ರೆ, ನಾನು ತಮ್ಮ ಕೋರ್ಸ್ ಅನ್ನ ಸರ್ 1.5 ವರ್ಷಗಳ ಕೆಳಗಡೆ ನಾನು ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋಗಳನ್ನ ನೋಡುವಾಗ ನಾವು ಹಲವಾರು ವೈದ್ಯರುಗಳನ್ನ ಇಂಟರ್ವ್ಯೂ ಮಾಡೋ ವಿಡಿಯೋನ ನೋಡ್ತಾ ಇದ್ದೆ. ತಮ್ಮನ್ನ ನಾನು ಹೈಸ್ಕೂಲ್ ಡೇಸ್ ಇಂದ ನೋಡಿದ್ದೀನಿ. ಅಂದ್ರೆ ನೀವು ಅನೇಕ ಸುಪ್ರಸಿದ್ಧ ವೈದ್ಯರುಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ, ಸಾಧಕರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಿ. ಐ ಆಲ್ಸೋ ಕೇಮ್ ಟು ನೋ ದಟ್ ಯು ಆರ್ ರನ್ನಿಂಗ್ ಎ ಕೋರ್ಸ್ ಅಂದ್ಬಿಟ್ಟು. ಅವಾಗ 1.5 year ಬ್ಯಾಕ್ ನಾನು ತಮ್ಮ ಒಂದಿನದ ಆನ್ಲೈನ್ ವರ್ಕ್ಶಾಪ್ ಗೆ ಜಾಯ್ನ್ ಆಗಿ, ತದನಂತರ ತಮ್ಮ ಆಫೀಸ್ ನಲ್ಲಿ ಭೇಟಿಯಾಗಿ ನಾನು ಅಂದ್ರೆ ಆನ್ಲೈನ್ ಅಲ್ಲಿ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅನ್ನು ತಗೊಂಡೆ ನಿಮ್ಮ ಹತ್ರ. ತದನಂತರ ಒಂದು 3 ದಿವಸದ ವರ್ಕ್ಶಾಪ್ ಅಟೆಂಡ್ ಆಗಿದ್ದೀನಿ. ತಮ್ಮ ಕೋರ್ಸ್ಗೆ ಜಾಯಿನ್ ಆಗಿ 3 ತಿಂಗಳಲ್ಲಿ ಸಿಂಪಲ್ ಆಗಿ ನನ್ನ ಮೊಬೈಲ್ ಅನ್ನ ಬಳಸ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನು ಮಾಡಿದೆ ಸರ್. ನಾನು ಅಂದ್ರೆ ಅದಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಹೋಮಿಯೋಪತಿ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ. ನಾನು ಅನ್ಕೊಂಡಂಗೆ ಕಂಟೆಂಟ್ ಡೆಲಿವರಿ ಆಗಿರ್ಲಿಲ್ಲ. ತಮ್ಮ ಕೋರ್ಸ್ ಜಾಯಿನ್ ಆದ್ಮೇಲೆ ಸರ್, ನಾನು ಒಂದು 3 months ಆದ್ಮೇಲೆ ಒಂದ್ಸಲ ಅಂದ್ರೆ ಪ್ರತಿ ಸಾರಿ ನಾನು ಜೂಮ್ ಕಾಲ್ ಬಂದಾಗ ತಾವು ಹಲವಾರು ವಿಷಯಗಳ ಬಗ್ಗೆ ನಮಗೆ ಮಾತಾಡ್ಲಿಕ್ಕೆ ಟ್ರೈನಿಂಗ್ ಕೊಟ್ಟಿದ್ರಿ. ಹಾಡ್ತಾ ರಾಗ ಏನಂತೀವಿ ನಾವು. ಸೊ ಒಂದ್ಸಲ ನಾನು ನಿಮ್ ಕೋರ್ಸ್ ಜಾಯಿನ್ ಒಂದು 3 months ಆದ್ಮೇಲೆ ಒಂದ್ಸಲ ಮೊಬೈಲ್ ನ ಮೌಂಟ್ ಮಾಡಿ ಒಂದು ಪ್ರಯತ್ನ ಮಾಡಿದೆ. ಆ ವಿಡಿಯೋ ಬಹಳ ಚೆನ್ನಾಗಿ ಮೂಡಿ ಬಂತು. ತಮ್ಮ ಆಫೀಸಲ್ಲಿ ಕೂಡ ಬಂದಾಗ ಸುಮಾರು ಹೋಮಿಯೋಪತಿ ಬಗ್ಗೆ ಒಂದು 4-5 ವಿಡಿಯೋಗಳು ಮಾಡಿದ್ದೀನಿ. ತದನಂತರ ಅನೇಕ ಬಾರಿ ತಮ್ಮ ವರ್ಕ್ಶಾಪ್ಗೆ ಕೂಡ ಬಂದಾಗ ಅನೇಕ ವಿಷಯಗಳ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದು ಸಾಧ್ಯತೆ ಆಗಿದ್ದು ನಿಮ್ಮಿಂದ. ನಾನೊಬ್ಬ 100 ಜನಕ್ಕೆ ಪಾಠ ಮಾಡುವ ಒಬ್ಬ ಲೆಕ್ಚರರ್ ಆಗಿದ್ದೆ. ಅಂದ್ರೆ ನಾನು ಕೂಡ ಒಂದು 400-500 ಜನ ಇರುವಂತ ದೊಡ್ಡ ವೇದಿಕೆಯಲ್ಲಿ ಸ್ಪೀಚ್ ಕೊಡಬೇಕು. ಒಬ್ಬ ಸ್ಟಾಲ್ವರ್ಟ್ ಅಂತೀವಿ ನಮ್ಮಲ್ಲಿ. ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅಂದ್ರೆ ಒಬ್ಬ ಟೀಚರ್ ಸ್ಟಾಲ್ವರ್ಟ್ ಅಂದ್ರೆ ಅತ್ಯುತ್ತಮ ಸಂವಹನ ಕೌಶಲ್ಯ ಇರಬೇಕು, ಬಹಳ ಎಕ್ಸ್ಪರ್ಟಿಸ್ ಇರಬೇಕು. ಒಂದು 400-500 ಜನಕ್ಕೆ ಅಡ್ರೆಸ್ ಮಾಡ್ಬೇಕಾಗಿತ್ತು ನಾನು. ತಮ್ಮ ಕೋರ್ಸ್ ಜಾಯ್ನ್ ಆಗಿ 1 ವರ್ಷದಲ್ಲಿ ನಾನು ಸುಮಾರು 400 ಜನ ವಿದ್ಯಾರ್ಥಿಗಳ ಅಡ್ರೆಸ್ ಮಾಡಿ 1 hour ಒಂದು ಟಾಪಿಕ್ ಅಡ್ರೆಸ್ ಮಾಡಿದೆ. ಸಾಕಷ್ಟು ಒಂದು ಅಪ್ರಿಸಿಯೇಷನ್ ಸಿಕ್ತು ನನಗೆ. ಅಗೇನ್ ದಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಯುವರ್ ಕೋಚಿಂಗ್ ಅಂತ ಹೇಳಿದ್ಮೇಲೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಐ ಆಮ್ ಅನ್ ಎಕ್ಸ್ಪರ್ಟ್ ಇನ್ ದ ಡೊಮೇನ್ ಆಫ್ ಹೋಮಿಯೋಪತಿ. ಬಟ್ ಆದ್ರೆ ಯಾವುದೇ ಒಂದು ಕೋರ್ ಡೊಮೇನ್ ಅಲ್ಲಿ ಎಕ್ಸ್ಪರ್ಟೀಸ್ ಇರೋ ಜೊತೆಗೆ ನಮಗೆ ಅತ್ಯುತ್ತಮ ಸಂವಹನ ಕೌಶಲ್ಯಗಳಿತ್ತಂದ್ರೆ, ಈ ಸಾಮಾಜಿಕ ಜಾಲತಾಣ ಹೇಗ್ ಬಳಸ್ಕೋಬೇಕು, ಎಲ್ಲ ಕೌಶಲ್ಯಗಳಿತ್ತಂದ್ರೆ ನಮ್ಗೆ ಇರುವಂತ ಒಂದು ಕೋರ್ ಎಕ್ಸ್ಪರ್ಟೀಸ್ ಒಂದು ಮೆರುಗು ಸಿಗ್ತದೆ, ಜನಕ್ಕೆ ನಾವು ರೀಚ್ ಆಗ್ಬಹುದು. ಆ ನಿಟ್ಟಿನಲ್ಲಿ ನಿಮ್ಮಂತಹ ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸ್ಪರ್ಟ್ಸ್ ಗಳಾಗಿರ್ಬೋದು, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಗಳಾಗಿರ್ಬೋದು ಪ್ರಸ್ತುತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಹಿನ್ನೆಲೆ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಸ್ಟಾರ್ಟ್ಅಪ್ ಕಂಪನಿಯ ಒಡೆಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ಸೊ ಅವರೆಲ್ಲರೂ ಕೂಡ JP ಸರ್ ಅವರಿಂದ ಕಲಿಯೋದು ಬಹಳ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ JP ಸರ್ ಅವರು ಸುಮಾರು 2,000 ಸಾಧಕರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅನೇಕ ವೈದ್ಯರುಗಳು, ವಿದ್ವಾಂಸರು, ಸಂಗೀತ ವಿದ್ವಾಂಸರು, ನಟರು, ಅಂದ್ರೆ ಈ ಹಲವಾರು ಸಾಧಕರನ್ನ ಕೂಡ ಅವ್ರ ಜೊತೆಗೆ ಅವ್ರು ಸಂವಾದ ಮಾಡುವಾಗ ಹಲವಾರು ಅವರಿಂದ ಕೆಲವು ಗುಣಗಳನ್ನ ಇವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ನಮಗೆ 2,000 ಸಾಧಕರನ್ನು ನೋಡುವಂತ ಸೌಭಾಗ್ಯ ಇಲ್ಲ. ನಮ್ಮ JP ಸರ್ ಅವ್ರ ಜೊತೆಗೆ ನಾವು ಸಂವಾದ ಮಾಡುವಾಗ, ಇವ್ರ ಜೊತೆಗೆ ಒಂದು ಒಡನಾಟ, ಕಲಿಕೆ ಇದ್ದಾಗ ಇವ್ರ ಅನೇಕ ನಾವು ಒಂದು ಆ ಗುಣಗಳನ್ನ ಕಲಿತಾ ಇದೀವಿ. ಸೊ ನನಗಂತೂ JP ಸರ್ ಅವರ ಕೋರ್ಸ್ ಜಾಯ್ನ್ ಆದಾಗ ಸಾಕಷ್ಟು ಖುಷಿಯಾಗಿತ್ತು. ಅವಾಗ ಅಂದ್ರೆ ನಾನು ಸತತವಾಗಿ ಒಂದು 9 ತಿಂಗಳು ಬಹಳ ರೆಗ್ಯುಲರ್ ಆಗಿ ಬಂದೆ ಕೋರ್ಸ್ಗೆ. ಸಿನ್ಸ್ 9 months ಐ ಆಮ್ ಬಿಸಿ ಇನ್ ಮೈ ಪ್ರೊಫೆಷನಲ್ ವರ್ಕ್. ಅಂದ್ರೆ ಆನ್ ಅಂಡ್ ಆಫ್ ಬಂದು ಹೋಗ್ತಾ ಇರ್ತೀನಿ. ಆದ್ರೆ JP ಸರ್ ಅವರು ಏನು ಅಂತ ನಮಗೆ ಒಂದು ಸೌಲಭ್ಯವನ್ನ ಕೊಡ್ತಾರೆ ಅಂದ್ರೆ, ಪ್ರತಿ ಸಾರಿ ಶಿಬಿರಾರ್ಥಿಗಳು ಜಾಯ್ನ್ ಆದಾಗ ಒಂದು 6 months 9 months ಬಹಳ ಚೆನ್ನಾಗಿ ಆಕ್ಟಿವ್ ಆಗಿ ಅವ್ರಿಗೆ ಏನ್ ಬೇಕು JP ಸರ್ ಅಂತ ಕಲಿತಾರೆ. ಕಲ್ತಾದ್ಮೇಲೆ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ನಾವು ಅನ್ವಯ ಮಾಡ್ಕೊಂಡಾದ್ಮೇಲೆ ಸೊ ಗ್ರಾಜುಲಿ ಆನ್ ಅಂಡ್ ಆಫ್ ಅವಾಗ ಬಂದು ಹೋಗ್ತಾ ಇರ್ತೀವಿ. ವಿ ಆರ್ ಇನ್ ಟಚ್ ವಿತ್ JP ಸರ್ ಲೈಫ್ ಲಾಂಗ್ ಅಂತ. ಯಾರೇ ಅವರ ಕೋರ್ಸ್ ಮಾಡಿರ್ಬೋದು ವಿದ್ಯಾರ್ಥಿಗಳು, ಒಂದು 6 months 9 months ಬಹಳ ರಿಗರಸ್ ಆಗಿ ಕಲ್ತಾದ್ಮೇಲೆ ಕೂಡ ಅವ್ರ ಸರ್ ಜೊತೆ ಟಚ್ ಅಲ್ಲಿ ಇರ್ಬೋದು. ಅವರ ಅನುಮತಿ ಪಡ್ಬಿಟ್ಟು ಫೋನಲ್ಲಿ ಕೂಡ ಕಾಲ್ ಮಾಡಬಹುದು. ಅಂದ್ರೆ ನಿರಂತರ ಒಂದು ಗೈಡೆನ್ಸ್ ಅವ್ರದೇ ಆದ ರೀತಿಯಲ್ಲಿ ಅವರು ಕೊಡ್ತಾ ಬರ್ತಾರೆ. ಸೊ ಹೀಗೆ ಇನ್ನೂ ಅನೇಕ ಶಿಬಿರಾರ್ಥಿಗಳನ್ನ ನೋಡಿದಾಗ ನಾನು ಪ್ರತಿಯೊಬ್ಬರು ಕೂಡ ಮೆಂಟರ್ JP ಸರ್ ಆಗಿದ್ರು ಕೂಡ ಪ್ರತಿಯೊಬ್ಬರು ಅವ್ರದೇ ಆದ ಒಂದು ಹಿನ್ನೆಲೆಯಲ್ಲಿ ವಿಶಿಷ್ಟತೆಯಲ್ಲಿ ಕಲಿತಾ ಹೋಗ್ತಾರೆ. ಬಟ್ ನಾನು ಸಾಕಷ್ಟು ಸಾರಿ ಅಬ್ಸರ್ವ್ ಮಾಡಿದ್ದೇನೆಂದ್ರೆ, JP ಸರ್ ಅವರ ಕೋರ್ಸ್ ನ ಜಾಯಿನ್ ಆಗಿ ಅನೇಕ ಶಿಬಿರಾರ್ಥಿಗಳು ಒಂದು 15 days ಅಲ್ಲಿ ಅಥವಾ 1 month ಅಲ್ಲೇ ಸಾಕಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿ
ಅವ್ರು ತಮ್ಮನ್ನು ತಾವು ಚೆನ್ನಾಗಿ ಅಭಿವ್ಯಕ್ತಿಗೊಳಿಸ್ಕೊಳ್ಳುವಂತ ಒಂದು ಕೌಶಲ್ಯವನ್ನ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ನಾನು ಸಾಕಷ್ಟು ಸಾರಿ ನಮ್ಮ ಜೆ ಪಿ ಸರ್ ನನಗೆ ನಾವು ಒನ್ ಟು ಒನ್ ಮಾತಾಡುವಾಗ ಜೆ ಪಿ ಸರ್ ಅವ್ರ ಬಗ್ಗೆ ಹೋಮಿಯೋಪತಿ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೆ. ಅದೇನ್ ಮಾಡಿದ್ರು, ಶಿವಶಂಕರ್ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತಿಳಿಸ್ಕೊಡಿ, ನಮ್ಮ ಆಫೀಸಲ್ಲಿ ವಿಡಿಯೋ ಮಾಡೋಣ, ಅದಕ್ಕೆ ತಿಳಿಸ್ಕೊಡಿ ಅಂತ ನನಗೆ ಎಂಕರೇಜ್ ಮಾಡಿದ್ರು. ಆಮೇಲೆ ನಮ್ಮ ಜೆ ಪಿ ಸರ್ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ಶಿಬಿರಾರ್ಥಿ ಅನನ್ಯ. ಈ ಹಳ್ಳಿ ಕಡೆ ಬಂದಿರ್ತಕ್ಕಂಥ ಜನರಿಗೆ ಏನಪ್ಪಾ ಅಂದ್ರೆ, ಸರ್ ನಾನು ಕುಳ್ಳಕ್ಕಿದ್ದೀನಿ, ಕಪ್ಪಕ್ಕಿದ್ದೀನಿ ಅಂತ ಅವ್ರಿಗೆ ಕೀಳರಿಮೆ, ಹಿಂಜರಿಕೆ. ಅದಕ್ಕೆ ನಮ್ಮ ಜೆ ಪಿ ಸರ್ ಕೀಳರಿಮೆ ಏನು ಏಕೆ ಅಂತ ಬರ್ಬಿಟ್ರು. ಅಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು, ಪ್ರತಿಯೊಬ್ಬರು ಕೂಡ ವಿಭಿನ್ನ, ನೀವು ವಿಶಿಷ್ಟ. ಅಂದ್ರೆ ಮಹಾನ್ ಸಾಧಕರನ್ನು ನೋಡಿದಾಗ ಕೆಲವರು ಕುಳ್ಳುಕಿರ್ತಾರೆ, ಆದರೂ ಸಾಧಕರು. ಅಂದ್ರೆ ನಿಮ್ಮ ಒಂದು ವಿಭಿನ್ನತೆಯನ್ನು ಅರಿತು ಬಿಟ್ಟು ಹೇಗೆ ನೀವು ಜೀವನದಲ್ಲಿ ಸ್ಕೇಲ್ ಅಪ್ ಆಗ್ಬೇಕು ಅಂತ ಅವರು ಸಾಕಷ್ಟು ಎಂಫಸೈಸ್ ಮಾಡ್ತಾರೆ. ಅನನ್ಯತೆ ಅನ್ನೋದು ಅವರ ಫೇವರೇಟ್ ಟಾಪಿಕ್. ಅವರು ಹೆಚ್ಚಾಗಿ ಹೋಮಿಯೋಪತಿ ವೈದ್ಯರ ನನಗೆ ಕೂಡ ಅನನ್ಯತೆ ಅನ್ನೋದು ಫೇವರೇಟ್ ಟಾಪಿಕ್. ಪ್ರತಿಯೊಬ್ಬ ರೋಗಿ ಅನನ್ಯ, ಅವರ ಇಂಡಿವಿಜುವಲಿಟಿ ತಕ್ಕಂಗೆ ಔಷಧಿ ಕೊಡಬೇಕು. ಸೊ ಈ ನಿಟ್ಟಿನಲ್ಲಿ ಮಾತನಾಡುವಾಗ ನಮ್ಮ ಜೆ ಪಿ ಸರ್ ಅವರು ಅನನ್ಯತೆ ಮತ್ತು ಹೋಮಿಯೋಪತಿ ಎಂಬ ಕೃತಿಯನ್ನ, ಒಂದು ಸಣ್ಣ 6 ಪೇಜ್ ಕೃತಿಯನ್ನ ನಾನು ಬರೆಕೊಟ್ಟೆ ಸರ್ಗೆ. ಅವ್ರ ಪುಸ್ತಕದಲ್ಲಿ ಪಬ್ಲಿಷ್ ಮಾಡಿದ್ರು. ಈಗ ಜೆ ಪಿ ಸರ್ ಅವರ ಒಂದು ಒಡನಾಟದಿಂದ ನಾನು ಕೂಡ ಒಬ್ಬ ಸಹಲೇಖಕ, ಒಬ್ಬ ಸಣ್ಣ ಲೇಖಕನಾಗಿ ಹೊರಹೊಮ್ಮಿದ್ದೇನೆ. ಅಗೇನ್ ದಿಸ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಜೆ ಪಿ ಸರ್. ಹೀಗೆ ಈ ಅನೇಕ ಸಾಧಕರಿಂದ ನಾನು ಜೆ ಪಿ ಸರ್ ಒಬ್ಬ ಅತ್ಯುತ್ತಮ ಸಾಧಕರು. ಇವರ ಒಂದು ಗೈಡೆನ್ಸ್ ತಾವೆಲ್ಲರೂ ಪಡಿಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕ್ಷೇತ್ರ ಯಾವುದೇ ಆಗಿರ್ಬೋದು, ಇವರಿಂದ ಇವ್ರು ಕೊಡುವಂತ ಕೌಶಲ್ಯಗಳನ್ನ ಕಲ್ತು ಬಿಟ್ಟು ತಾವು ಅನ್ವಯ ಮಾಡ್ಕೊಂಡ್ರೆ, ನೀವೇನ್ ಇದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಅದರ ಒಂದು ಡಬಲ್ ಅಥವಾ ಟ್ರಿಪಲ್ ಒಂದು ಮ್ಯಾಗ್ನನ್ಯೂಸ್ ಆಗಿ ತಾವು ಬೆಳಿಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಶಿವಶಂಕರ್. ಸ್ನೇಹಿತರೆ, ನೀವಿನ್ನು ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೋರ್ಸ್ ಆನ್ಲೈನ್ ಅಥವಾ ಆಫ್ಲೈನ್ ಬಗ್ಗೆ ಮಾಹಿತಿ ಬೇಕು ಅಂದರೆ 9341259267ಗೆ ಕರೆ ಮಾಡಿ. ನಮಸ್ಕಾರ, ಒಳ್ಳೆಯದಾಗಲಿ.